ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮಯ್ಯಗೆ ಕರೆ ಮಾಡಿದಂತ ಹೈಕಮಾಂಡ್ ಮಂಗಳವಾರವೇ ಅಧಿಕೃತ ಘೋಷಣೆ ಸಾಧ್ಯತೆ. ಅಂದುಕೊಂಡಿದ್ದನ್ನ ಸಾಧಿಸಿಯೇ ಬಿಟ್ರಲ್ಲ ಡಿ ಕೆ ಶಿವಕುಮಾರ್. ಏನಿದು ಹೊಸ ಬ್ರೇಕಿಂಗ್ ನ್ಯೂಸ್, ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ. ಸುತ್ತಿ ಬಳಸಿ ಮಾತಾಡುವಂತ ವಿಷಯವಲ್ಲ ಇದು. ಅತ್ಯಂತ ದೊಡ್ಡ ಬ್ರೇಕಿಂಗ್ ಸುದ್ದಿ, ಜೊತೆಗೆ ರಾಜಕಾರಣದ ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರು ಇವತ್ತು SIR ಕುರಿತು ಮೀಟಿಂಗ್ ನಲ್ಲಿದ್ರು. ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಅಥವಾ ಚುನಾವಣಾ ಆಯೋಗ ರಾಜ್ಯದಲ್ಲಿ SIR ಅನ್ನ ಮಾಡ್ತಿದೆ, ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಿದೆ, ಮತದಾರರ ಪಟ್ಟಿಯ ಮರುಪರಿಶೀಲನೆ ಮಾಡ್ತಿದೆ. ಆ ಪಟ್ಟಿಯ ವಿರೋಧವಾಗಿ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧವಾಗಿ ಒಂದು ಮೀಟಿಂಗ್ ಮಾಡ್ತಿತ್ತು. ಆ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಕ್ಯಾಬಿನೆಟ್ನ ಅನೇಕ ಸಚಿವರು ಕೂಡ ಇದ್ರು. ಮತ್ತು ಕೇಂದ್ರ ಸರ್ಕಾರದ ಅಥವಾ ಚುನಾವಣಾ ಆಯೋಗದ ವಿರುದ್ಧ ಒಂದು ರಣತಂತ್ರಕ್ಕಾಗಿ, ಪ್ರತಿಭಟನೆಗಾಗಿ ಒಂದು ಪ್ಲಾನ್ ಆಫ್ ಆಕ್ಷನ್ ಅನ್ನು ರೂಪುಗೊಳ್ಳುವ ಸಲುವಾಗಿ ಒಂದು ಮೀಟಿಂಗ್ ನಲ್ಲಿ ಇದ್ರು. ಆ ಮೀಟಿಂಗ್ ನಲ್ಲಿ ಇರುವಾಗಲೇ ಹೈಕಮಾಂಡ್ ನಿಂದ ಅತ್ಯಂತ ಮಹತ್ವದ ಕರೆ ಬರುತ್ತೆ. ಮತ್ತು ಆ ಕರೆ ಸರಿಸುಮಾರು 10 ರಿಂದ 12 ನಿಮಿಷಗಳ ಕಾಲ ಹೈಕಮಾಂಡ್ನ ದೊಡ್ಡ ನಾಯಕರ ಜೊತೆ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ನೀವಿಲ್ಲಿ ಒಂದು ಗಮನಿಸಲೇಬೇಕು, ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡ 3 ವರ್ಷಗಳ ನಂತರ ಇಂಥದೊಂದು ಕರೆ ಬಂದಿದೆ. ಆ ಕರೆಯಲ್ಲಿ ಬೇರೆ ಯಾವುದೇ ಉದ್ದೇಶ ಇಲ್ಲ. ನೋಡಿ, ಹೈಕಮಾಂಡ್ ಅವರು ಕರೆ ಮಾಡ್ತಾರೆ, ಆ ಮುಖ್ಯಮಂತ್ರಿಗಳ ಸಭೆ ಇರುತ್ತೆ, ಅಥವಾ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಮುಖ್ಯಮಂತ್ರಿಗಳ ಸಭೆ ಇರುತ್ತೆ, ಅಥವಾ CWC ಇರುತ್ತೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬರಬೇಕಾಗತ್ತೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟದಾಗಿರುತ್ತೆ. ಆದ್ರೆ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ರು ಕೂಡ ಇದು ಒಂದು ರಾಜ್ಯದ ಮುಖ್ಯಮಂತ್ರಿಯ ಬದಲಾವಣೆಯ ಸಲುವಾಗಿ ಮಾಡಿದಂತ ಮೊಟ್ಟ ಮೊದಲ ಕರೆ. ನಾವು ಸಿದ್ದರಾಮಯ್ಯನವರ ಪ್ರೆಸ್ ಮೀಟ್ ಅನ್ನ ಕೇಳಿರ್ತೇವೆ, ಹೈಕಮಾಂಡ್ ಮೀಟ್ ಮಾಡಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಹಾಗೆ ಕೇಳಿದಾಗ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಅಥವಾ ನೀವು ಯಾವಾಗ ಡೈಲಿಗೆ ಹೋಗ್ತೀರಿ ಅನ್ನುವಂತ ಮಾತನ್ನ ಪ್ರೆಸ್ ಮೀಟ್ ಮಾಧ್ಯಮದವರು ಕೇಳಿದಾಗ ಪದೇ ಪದೇ ಹೇಳಿದಂತ ಉತ್ತರ, ಹೈಕಮಾಂಡ್ ಅವ್ರು ಕರೆದಾಗ ಹೋಗ್ತೇನೆ, ನಾನು ಹೋಗಲ್ಲ, ನಾನು ಟೈಮ್ ಕೇಳಲ್ಲ ಅನ್ನುವಂತ ಒಂದು ಮಾತನ್ನ ಪದೇ ಪದೇ ಸಿದ್ದರಾಮಯ್ಯನವರು ಗಡತ್ತಿನಿಂದ ಹೇಳ್ತಾ ಇದ್ರು. ಇವತ್ತು SIR ಕುರಿತು ಕರ್ನಾಟಕ ಸರ್ಕಾರ ಅಥವಾ ಕಾಂಗ್ರೆಸ್ನ ಒಂದು ಸಂಘಟನೆಯ ಸಲುವಾಗಿ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡಲ್ಪಟ್ಟಿರುವಂತಹ ಪ್ಲಾನ್ ಆಫ್ ಆಕ್ಷನ್ ನಲ್ಲಿ ಮೀಟಿಂಗ್ ನಲ್ಲಿರುವಾಗ ಸಿದ್ದರಾಮಯ್ಯನವರಿಗೆ ನಿರೀಕ್ಷಿತವಾದಂತಹ ಕರೆ ಬರುತ್ತೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಆ ಕರೆಯ ಒಂದೇ ಒಂದು ಲೈನ್ ಅಜೆಂಡಾ ಅಂದ್ರೆ, ನೀವು ಮಂಗಳವಾರ ದೆಹಲಿಗೆ ಬರಬೇಕು, ದೆಹಲಿಯಲ್ಲಿ ಒಂದು ಮಾತುಕತೆ ಇದೆ, ರಾಜ್ಯದ ಮುಖ್ಯಮಂತ್ರಿಯ ಬದಲಾವಣೆ ಕುರಿತು ಮತ್ತು ರಾಜ್ಯದಲ್ಲಿ ಆಗುವಂತ ಒಂದು ಬದಲಾವಣೆ ಕುರಿತು ಮೀಟಿಂಗ್ ಇದೆ. ಹಾಗಾಗಿ ನೀವು ದೆಹಲಿಗೆ ಬರಬೇಕು ಎನ್ನುವಂತ ಕರೆಯ ಉದ್ದೇಶವಾಗಿರುತ್ತೆ. ಇದರ ಅಷ್ಟು ಅರ್ಥ ಇಷ್ಟೇ, ಮೇ 26ಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಒಂದು ಔಪಚಾರಿಕವಾದ ಮಾತುಕತೆ ಆಗುತ್ತೆ. ಔಪಚಾರಿಕ ಮಾತುಕತೆ ಮುಗಿದ ನಂತರ ಮಂಗಳವಾರ 26ರಂದು ಅಧಿಕೃತವಾಗಿ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಹೆಚ್ಚು ಕಡಿಮೆ ಒಂದು 2 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಆಲ್ರೆಡಿ ಈಗ ಎಲ್ಲವೂ ಆಗಿದೆ. KPCC ಅಧ್ಯಕ್ಷರ ಬದಲಾವಣೆ ಆಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆ ಜಾಗದಲ್ಲಿ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಕ್ಯಾಬಿನೆಟ್ ಕಂಪ್ಲೀಟ್ ಆಗಿ ಡಿಸೋಲ್ವ್ ಆಗುತ್ತೆ. ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದ್ತಾರೆ. ಜೊತೆಗೆ 32 ಸಚಿವ ಸಂಪುಟದಲ್ಲಿ ಸಚಿವ ಆಕಾಂಕ್ಷಿಗಳಲ್ಲಿ ಯಾರು ಸಚಿವರಾಗಿ ಪದಗ್ರಹಣ ಹೊಂದ್ತಾರೆ ಎಲ್ಲವೂ ಕೂಡ ಫೈನಲ್ ಆಗಿದೆ. ಕೆಲವೊಬ್ಬ ವ್ಯಕ್ತಿಗಳನ್ನ, ಅದರಲ್ಲೂ ಮುಖ್ಯವಾಗಿ HK ಪಾಟೀಲ್ ಆಗಿರ್ಬೋದು, ಡಾಕ್ಟರ್ G ಪರಮೇಶ್ವರ್ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಜೊತೆಗೆ ಕಂದಾಯ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡ ಆಗಿರ್ಬೋದು, ಕೆಲವೊಂದಷ್ಟು ಮಂತ್ರಿಗಳನ್ನ ಇಟ್ಕೊಂಡು ಸುಮಾರು 12 ರಿಂದ 13 ಸಚಿವರನ್ನ ಸಚಿವ ಸಂಪುಟದಲ್ಲಿ ಇಟ್ಕೊಂಡು, ಅಂದ್ರೆ ಅವರು ಮತ್ತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದರ ಹೊರತಾಗಿ ಸುಮಾರು 20 ಸಚಿವರನ್ನ, 20 MLAಗಳನ್ನ, 20 ಹೊಸ MLAಗಳನ್ನ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಎಲ್ಲವೂ ಕೂಡ ಫೈನಲ್ ಆಗಿದೆ. ಹಾಗಾಗಿ ಇವತ್ತು SIR ಮೀಟಿಂಗ್ ನಲ್ಲಿ ಇದ್ದಂತ ಒಂದು ಮಾತುಕತೆಯಲ್ಲಿ ಇದ್ದಂತ ಸಿದ್ದರಾಮಯ್ಯನವರಿಗೆ ಸಡನ್ ಆಗಿ ನಿರೀಕ್ಷಿತವಾದಂತ ಕರೆ ಬಂದಿದೆ. ಆ ಕರೆಗೆ ಹೋಗೊಟ್ಟಂತ ಸಿದ್ದರಾಮಯ್ಯನವರು ಕೂಡ ಮಂಗಳವಾರ ದೆಹಲಿಗೆ ಹೋಗ್ತಾರೆ. ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೂ ಕರೆ ಬಂದಿದೆ ಎನ್ನುವಂತ ಮಾಹಿತಿ ಇದೆ. ಅದು ಎಲ್ಲೂ ಕೂಡ ಅಧಿಕೃತವಾಗಿಲ್ಲ. ಸಿದ್ದರಾಮಯ್ಯನವರ ಕಡೆಯಿಂದ ಅದು ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ಳೋಕ್ಕಿಂತ ಮೊದಲು ಅದು ಅಧಿಕೃತವಾಗಿಲ್ಲ. ಹೀಗಾಗಿ ಇಬ್ಬರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಆದ್ರೆ ಅಧಿಕೃತವಾಗಿ ಇದೀಗ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಿಂದ ಕರೆ ಬಂದಿದೆ ಅನ್ನುವಂತ ಮಾಹಿತಿ ಇದೀಗ ಎಲ್ಲಾ ಮಾಧ್ಯಮಗಳಲ್ಲೂ, ಅದರಲ್ಲೂ ಮುಖ್ಯವಾಗಿ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಹರಿದಾಡ್ತಿದೆ. ಸಿದ್ದರಾಮಯ್ಯನವರು ಯಾವ ತರ ಸ್ಪಷ್ಟನೆ ಕೊಡ್ತಾರ, ಅಥವಾ ಹೈಕಮಾಂಡ್ ಕರೆದಿದ್ದರೆ ನಾನು ಹೋಗ್ತೇನೆ ಅಂತ ಒಂದು ಮಾತನ್ನ ಹೇಳಿ ನೇರವಾಗಿ ದೆಹಲಿಗೆ ಹೋಗ್ತಾರ. ಮಂಗಳವಾರ ರಾಜ್ಯ ಸರ್ಕಾರದ ಅಥವಾ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಒಂದು ಕೂಗಿತ್ತಲ್ಲ,
ಡಿ.ಕೆ ಬಣದಿಂದ ಒಪ್ಪಂದದ ಪ್ರಕಾರ ಹಾಗೆ ಹೀಗೆ ಒಂದು ಕೂಗಿತ್ತಲ್ಲ, ಅದಕ್ಕೆ ಒಂದು ಅಧಿಕೃತವಾದ ಮುದ್ರೆ ಬೀಳುವಂತ ಎಲ್ಲಾ ಸಾಧ್ಯತೆ ಇದೆ. ಅದ್ರಲ್ಲಿ ಮುಖ್ಯವಾಗಿ ಕೆಲ ಮಾಧ್ಯಮಗಳಲ್ಲಿ ಅಥವಾ ನಾವು ಸೇರಿದಂತೆ ಒಂದು ಮಾತನ್ನು ಹೇಳ್ತಾ ಇದ್ವಿ, ಸಿದ್ದರಾಮಯ್ಯನವರ ರಾಜೀನಾಮೆ ಖಚಿತ, ಹೊಸ ಮುಖ್ಯಮಂತ್ರಿ ಯಾರು, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವ ರೀತಿಯಲ್ಲಿ ನಾವು ಕೂಡ ರಿಪೋರ್ಟ್ ಅನ್ನು ಮಾಡಿದ್ವಿ. ಅದಕ್ಕೆ ಪೂರಕವೆಂಬಂತೆ ಇದೀಗ ಎಲ್ಲವೂ ಕೂಡ ಮುಗಿದಿದೆ. 2.5 ವರ್ಷ ಆಯ್ತು. ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ಮುರಿದ್ರು. ಬಜೆಟ್ ಆಯ್ತು, ಜೊತೆಗೆ ಪಂಚರಾಜ್ಯ ಚುನಾವಣೆ ಆಯ್ತು. ಸದ್ಯದ ಮಟ್ಟಿಗೆ ಇದೀಗ ಯಾವುದೇ ಒಂದು ದೊಡ್ಡ ಹಂತದ ರಾಜಕೀಯ ಚಟುವಟಿಕೆ ಇಲ್ಲ. ಒಂದೇ ಒಂದು ಚಟುವಟಿಕೆ ಅಂದ್ರೆ ಮುಂಗಾರು ಬರಬಹುದು, ಅಲ್ಲಲ್ಲಿ ಪ್ರವಾಹ, ಅಲ್ಲಲ್ಲಿ ಬರಗಾಲ ಎಲ್ಲವೂ ಕೂಡ ಆಗ್ಬಹುದು. ಆದ್ರೆ ರಾಜಕೀಯವಾಗಿ ಸ್ಥಿತ್ಯಂತರವಾಗುವಂತ ಯಾವುದೇ ಒಂದು ಸಂದರ್ಭ ಸರಿಸುಮಾರು 1 ವರ್ಷಗಳ ಕಾಲ ಎಲ್ಲೂ ಇಲ್ಲ. ಹಾಗಾಗಿ ಇದು ಸೂಕ್ತ ಸಮಯ ಎನ್ನುವಂತ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಇದೀಗ ಮುಖ್ಯಮಂತ್ರಿಯ ಬದಲಾವಣೆಗೆ ಮನಸ್ಸು ಮಾಡಿದೆ. ಜೊತೆಗೆ ಮುಂದಿನ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ 2028ರ ಚುನಾವಣೆ ದೃಷ್ಟಿಯಿಂದ ಸಿದ್ದರಾಮಯ್ಯನವರನ್ನ ಸ್ವಯಂ ನಿವೃತ್ತಿ ಮಾಡಿ ಅಥವಾ ಗೌರವಪೂರ್ವಕವಾಗಿ ವಿದಾಯವನ್ನು ಹೇಳಿ ಆ ಜಾಗದಲ್ಲಿ ಸಿದ್ದರಾಮಯ್ಯನವರ ಕೂರಿಸುವಂತ ಕೆಲಸಕ್ಕೆ ಕೈ ಕಮಾಂಡ್ ಮುಂದಾಗಿದೆ. ಅದರ ಪೂರಕವಾಗಿ ಇದೀಗ ಸಿದ್ದರಾಮಯ್ಯನವರಿಗೆ ಮೊಟ್ಟ ಮೊದಲ ಬಾರಿಗೆ ವೈಯಕ್ತಿಕವಾಗಿ ಕರೆ ಮಾಡಿ, ಅದು ವೈಯಕ್ತಿಕ ವಿಚಾರಕ್ಕೆ ಕರೆ ಮಾಡಿ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಮಂಗಳವಾರ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ತಾರೆ. ಮಂಗಳವಾರ ಮಾತುಕತೆ ಆದ ನಂತರ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಬಹುದು. ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತೇವೆ ಅನ್ನುವಂತ ಒಂದು ಮಾತು ಹೈಕಮಾಂಡ್ ಹೇಳುವಂತ ಧೈರ್ಯವೂ ಇಲ್ಲ. ಹಾಗೆ ಹೇಳಿದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹಿನ್ನಡೆಯಾಗುತ್ತೆ. ಹಾಗಾಗಿ ದೆಹಲಿಯಿಂದ ಮಾತುಕತೆ ಆಡಿ ಬಂದ ನಂತರ ಸಿದ್ದರಾಮಯ್ಯನವರು ತಾನೇ ಪ್ರೆಸ್ ಮೀಟ್ ಮಾಡಿ, ಇಲ್ಲ ನನಗೆ ವಯಸ್ಸಾಗಿದೆ, ನನಗೆ ಆಗ್ತಾ ಇಲ್ಲ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ನನ್ನ 8 ವರ್ಷದ ಅಧಿಕಾರಾವಧಿ ಎಲ್ಲವನ್ನು ಸಾಧಿಸಿದ್ದೇನೆ, ಹೀಗಾಗಿ ಮತ್ತೆ ಮುಂಬರುವ ಜನಕ್ಕೆ ಅವಕಾಶವನ್ನು ಮಾಡಿ ಕೊಡ್ತೇವೆ ಅನ್ನುವಂತ ಉದಾರ ಮನಸ್ಸಿಂದ ಪ್ರೆಸ್ ಮೀಟ್ ಮಾಡಿ ಎಲ್ಲವೂ ಕೂಡ ಅಂತ್ಯ ಹಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಆ ಹೇಳಿಕೆಯನ್ನು ಹೇಳಿಸುವ ಸಲುವಾಗಿ ಸಿದ್ದರಾಮಯ್ಯನವ್ರನ್ನ ಇದೀಗ ಸೌಹಾರ್ದಯುತವಾಗಿ ಹೈಕಮಾಂಡ್ ಕರೆ ಮಾಡಿದೆ. ಅಲ್ಲಿ ಗೌರವವಾಗಿ ನಡೆಸಿಕೊಂಡು ನೀವು ಒಂದು ಪ್ರೆಸ್ ಮೀಟ್ ಮಾಡಿ, ನಾವು ಅಧಿಕಾರ ಬಿಟ್ಟು ಕೊಡ್ತೇನೆ ಎನ್ನುವಂತ ಒಂದು ವಿಷಯವನ್ನು ಹೇಳಿ, ನೀವು ಅಧಿಕಾರವನ್ನು ಬಿಟ್ಟು ಕೊಟ್ರೆ ಅದು ಒಳ್ಳೆಯದಾಗತ್ತೆ ಅನ್ನುವಂತ ಒಂದು ವಿಷಯವನ್ನು ಹೇಳಲಿಕ್ಕೆ ಇದೀಗ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಟ್ಟಿದೆ ಎನ್ನುವುದು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಹಂತಕ್ಕೆ ಸಿದ್ದರಾಮಯ್ಯನವರು ಇಲ್ಲೇ ತನಕ ಹಠ ಮಾಡದಾಗಿದೆ. ಅವರು ಸಿದ್ದರಾಮಯ್ಯನವರು ಕೂಡ ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ಸಿದ್ಧರಾಗಿದ್ರು ಎಂದು ಕೂಡ ಅವರ ಮುಖಚರ್ಯದಿಂದ, ಅವರ ಹಾವಭಾವದಿಂದ ತಿಳಿತಾ ಇತ್ತು. ಆದರೆ ಇದೀಗ ಎಲ್ಲೂ ಕೂಡ ಒಂದು ಅಧಿಕೃತವಾದಂತ ಮುದ್ರೆ ಒತ್ತುವಂತ ಕಾಲ ಸನ್ನಿಹಿತವಾಗಿದೆ. ಮಂಗಳವಾರ ಡೆಲ್ಲಿಗೆ ಹೋಗ್ತಾರೆ. ಅದಾದ ನಂತರ ಬರಬಹುದು 1 ವಾರದ ಒಳಗಾಗಿ. ನಾವು 2-3 ದಿನದಿಂದ ಹೇಳ್ತಿದ್ವಿ 10 ದಿನದ ಒಳಗಾಗಿ ಅಂತ ಹೇಳ್ತಿದ್ವಿ. ಹಾಗಾಗಿ ಮಂಗಳವಾರ ಹೋಗಬಹುದು. ಅದಾದ ನಂತರ ಡಿ.ಕೆ ಶಿವಕುಮಾರ್ ಕರೆಸಿ ಮಾತಾಡಿಸಬಹುದು. ಅದಾದ ನಂತರ ಕೆಲವೊಂದು ವಿಷಯಗಳ ನಂತರ 1 ವಾರದ ಒಳಗಾಗಿ ಎಲ್ಲವೂ ಕೂಡ ಅಂತ್ಯವಾಗಲಿದೆ. ಮತ್ತು 1 ವಾರದ ಒಳಗಾಗಿ ಮುಖ್ಯಮಂತ್ರಿಯ ಬದಲಾವಣೆ ಆಗಿ ಪದಗ್ರಹಣವೂ ಕೂಡ ಆಗಬಹುದು ಎನ್ನುವುದು ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಮಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.